ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ರೀತಿಯ ವೀಕ್ಷಕರಿಗೆ ಇಂದಿನ ಸಂಚಿಕೆ ಏನು ಅಂತಂದ್ರೆ, ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಯಾವ ಸಂಖ್ಯೆಗಳನ್ನ ಅತಿ ಹೆಚ್ಚಿನದಾಗಿ ನಾವು ತಗೊಳ್ಬೇಕು, ಅತಿ ಹೆಚ್ಚಿನದಾಗಿ ಆ ನಂಬರ್ಗಳನ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು. ಯಾವ ಸಂಖ್ಯೆಗಳಿಂದ ನಮಗೆ ಲಾಭ ಸಿಗುತ್ತೆ, ಯಾವ ಸಂಖ್ಯೆಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾವ ಸಂಖ್ಯೆಗಳಿಂದ ನಮ್ಮ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ, ನಮ್ಮ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಾ ಇದೆ, ನಾವು ಮಾಡುವಂತಹ ಪ್ರತಿನಿತ್ಯದ ಬಿಸಿನೆಸ್ ಮೇಲೆ ಹೊಡೆತ ಬೀರ್ತಾ ಇದೆ ಅನ್ನುವಂಥದ್ದು ನಿಮಗೆ ಕುತೂಹಲ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನನ್ನ ನಂಬರ್ ಮೇಲೆ ನನಗೇನಾದ್ರೂ ನಷ್ಟ ಆಗ್ತಾ ಇದೆಯಾ, ನನ್ನ ನಂಬರ್ ಮೇಲೆ ನಮಗೇನಾದ್ರೂ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥದ್ದು ಸಾಕಷ್ಟು ವೀಕ್ಷಕರಿಗೆ ಕುತೂಹಲ ಇರುತ್ತೆ. ಅದೇ ರೀತಿಯಾಗಿ ಯಾವ ಸಂಖ್ಯೆಗಳನ್ನ ಇಲ್ಲಿ ಪ್ರಥಮವಾಗಿ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆಗೆ ಎಂಡ್ ಆದರೆ ನಿಮಗೆ ಲಾಭ ಸಿಗುತ್ತೆ ಅನ್ನುವಂಥದ್ದು. ಮೊದಲನೇ ಸಂಖ್ಯೆ 6ನೇ ಸಂಖ್ಯೆಯಿಂದ ಪ್ರಾರಂಭ ಆಗಿ 9ನೇ ಸಂಖ್ಯೆಗೆ ಎಂಡ್ ಆದರೆ ಖಂಡಿತವಾಗಲೂ ಕೂಡ ಲಾಭವನ್ನ ಸಿಗುತ್ತೆ ಅನ್ನುವಂಥದ್ದು. ಅದೇ ನಿಮಗೆ 9 ಸಂಖ್ಯೆಯಿಂದ ಪ್ರಾರಂಭ ಆಗಿ 2 ಸಂಖ್ಯೆಗೆ ಎಂಡ್ ಆದರೆ ಅಲ್ಲಿ ನಷ್ಟವನ್ನ ತಂದು ಕೊಡುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ನಿಮಗೆ 9738 ಇರುತ್ತೆ, ಬೇರೆ ನಂಬರ್ ಸಂಖ್ಯೆಗಳು ಇರುತ್ತೆ. 9 ಇಂದ ಪ್ರಾರಂಭ ಆಗಿರುತ್ತೆ ನಿಮ್ಮ ಸಂಖ್ಯೆ, 2ನೇ ನಂಬರಿಗೆ ಎಂಡ್ ಆಗುತ್ತೆ. ಆ 2ನೇ ನಂಬರಿಗೆ ಎಂಡ್ ಆದರೆ ಖಂಡಿತವಾಗಲೂ ಕೂಡ ನಿಮ್ಮ ಬಿಸಿನೆಸ್ ಅಲ್ಲಿ, ನಿಮ್ಮ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ತೊಂದರೆಗಳನ್ನ ಅನುಭವಿಸ್ತೀರಾ ಅನ್ನುವಂಥದ್ದು. ಅನಂತರ ಯಾವ ಸಂಖ್ಯೆಗಳಿಂದ ನಾವು ಲಾಭಗಳನ್ನ ಪಡೆಯಬಹುದು, ಯಾವ ಸಂಖ್ಯೆ ಅಂತಂದ್ರೆ 9ರಿಂದ ಸ್ಟಾರ್ಟ್ ಆಗಿ ಅಥವಾ ಮಧ್ಯಭಾಗದಲ್ಲಾದರೂ ಈ ಸಂಖ್ಯೆಗಳು ಬರಬಹುದು. 111 ಬರಬಹುದು, 333 ಬರಬಹುದು, 666 ಬರಬಹುದು, 777 ಬರಬಹುದು, 55 666 ಬರಬಹುದು, ಅಥವಾ 66 ಬರಬಹುದು. ಈ ತರ ಸಂಖ್ಯೆಗಳು ಬಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಬಿಸಿನೆಸ್ ಅಲ್ಲಿ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು. ಒಂದು ವೇಳೆ ಯಾವ ನಂಬರ್ ಅನ್ನ ನಾವು ಅವಾಯ್ಡ್ ಮಾಡಬೇಕು, ನಾವು ಪ್ರತಿನಿತ್ಯದ ಜೀವನದಲ್ಲಿ ಏನಾದ್ರೂ ಒಂದು ಬಿಸಿನೆಸ್ ಮಾಡ್ತಾ ಇರ್ತೀವಿ, ಏನಾದ್ರೂ ಒಂದು ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ಈಗ ಆಲ್ರೆಡಿ ನಾವು ಒಂದು ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ, 10 ವರ್ಷದಿಂದನೂ ಕೂಡ ಅದೇ ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕಸ್ಟಮರ್ ಜೊತೆಗೆ ಒಡನಾಟ ಇರುವಂತದ್ದು ಅದೇ ನನ್ನ ನಂಬರು, ಅದರಲ್ಲೇ ನಾನು ಬಿಸಿನೆಸ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ನಮಗೆ ಅಷ್ಟೊಂದು ಪ್ರಮಾಣದಲ್ಲಿ ಲಾಭವನ್ನ ಸಿಗ್ತಾ ಇಲ್ಲ ಅಂತ ಕೆಲವೊಬ್ಬರ ಪ್ರಶ್ನೆ. ಆ ಪ್ರಶ್ನೆಗೆ ಈ ತರ ಸಂಖ್ಯೆಗಳನ್ನ ಯೂಸ್ ಮಾಡಿ ನೀವು 111, 666, 55, 666 ಅಥವಾ 777 ನಂಬರ್ ಅನ್ನ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಇರುವಂತಿದ್ರೆ ಖಂಡಿತವಾಗಲೂ ಕೂಡ ನೀವು ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು. ಅದೇ ನೀವು ಮೊಬೈಲ್ ನಂಬರ್ ಅನ್ನ ಅವಾಯ್ಡ್ ಮಾಡಬೇಕು. ನಿಮ್ಮ ಸಂಖ್ಯೆಗಳಲ್ಲಿ ಈ ನಂಬರ್ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಯಾವ ನಂಬರು ಅಂತಂದ್ರೆ 2, 4, 8ನೇ ಸಂಖ್ಯೆಗಳನ್ನ ನೀವು ಅವಾಯ್ಡ್ ಅನ್ನ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನ ಉಳಿತೀರಾ ಅನ್ನುವಂಥದ್ದು. ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ 444, 222, 888 ಇದ್ದರೆ ಬಹಳಷ್ಟು ಕಷ್ಟಗಳನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು. ಅಥವಾ ಆರೋಗ್ಯ ಸಮಸ್ಯೆ ಬರುತ್ತೆ, ಅಥವಾ ಮಾನಸಿಕವಾಗಿ ಒತ್ತಡ ಬರುತ್ತೆ, ಅಥವಾ ದೈಹಿಕವಾಗಿ ಒತ್ತಡ ಬರುತ್ತೆ, ಅಥವಾ ಆರ್ಥಿಕವಾಗಿ ಒತ್ತಡ ಬರುತ್ತೆ, ಅಥವಾ ಉದ್ಯೋಗದಲ್ಲಿ ಕಿರುಕುಳ, ಉದ್ಯೋಗದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರಾ. ಈ ರೀತಿಯಾಗಿ ಕೌಟುಂಬಿಕ ಜೀವನದಲ್ಲೂ ಕೂಡ ಅನೇಕ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅತಿ ಹೆಚ್ಚಿನದಾಗಿ 111 ಅನ್ನ ತಗೊಳ್ಳಿ, ಇಲ್ಲ 333 ಅನ್ನ ತಗೊಳ್ಳಿ, 666 ಅನ್ನ ತಗೊಳ್ಳಿ, ಅಥವಾ 777 ಅನ್ನ ತಗೊಳ್ಳಿ.
5556 ಅನ್ನ ತಗೊಳ್ಳಿ ಅಥವಾ 6655 ಅನ್ನ ತಗೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಖಂಡಿತವಾಗಲೂ ಕೂಡ ನೀವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅನ್ನುವಂಥದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.